to Hema Manju Vlogs. Please subscribe and support my channel. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಹಿಮಾ ಮಂಜು ವ್ಲಾಗ್ಸ್. ನಾನು ನಿಮ್ಮ ಹಿಮಾ ಮಂಜು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆ ನನ್ನ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಾಮೂಲಿ ಡೈಲಿ ರೊಟೀನ್ ಏನಿರುತ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಳ್ತಾ ಇದ್ದೆ. ಇನ್ನು ನಿನ್ನೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿತ್ತು, ಹಾಗೆ ಸ್ವಲ್ಪ ಟಯರ್ಡ್ ಆಗಿದ್ದೆ. ಹಾಗಾಗಿ ತುಂಬ ಬೇಗ ಏನು ಎದ್ದೇಳಕ್ಕೆ ಹೋಗಿಲ್ಲ, ನಾರ್ಮಲಾಗೇ ಎದ್ದೆ. ಇನ್ನು ಎದ್ದು ಡೈಲಿ ರೊಟೀನ್ ಏನಿರುತ್ತೆ ಅದೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ನಾರ್ಮಲಾಗಿ ಡೈಲಿ ಕೆಲಸ ಮಾಡಬೇಕಾದ್ರೆ ರಂಗೋಲಿ ಹಾಕ್ಕೊಳ್ಳೋದಕ್ಕೇ ತುಂಬ ಟೈಮ್ ಇಡಿಸುತ್ತೆ ಅಂತ ಅನಿಸುತ್ತೆ. ಹಾಗೆ ಟೈಮ್ ಕೂಡ ಇರಲ್ಲ. ಸೊ ಸಿಂಪಲ್ ರಂಗೋಲಿ ಆದರೆ ಬೇಗ ಬೇಗ ಹಾಕ್ಕೊಂಡು ಬಂದುಬಿಡ್ಬೋದು ಅಂತ ಹಾಕ್ಕೊಳ್ತಾ ಇರ್ತೀವಿ. ಇನ್ನು ಸಿಂಪಲ್ ರಂಗೋಲಿನೇ ಈ ಥರ ಸೈಡಲ್ಲಿ ಬಾರ್ಡರ್ ಬಿಟ್ಬಿಟ್ಟು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ರೆ ಅದೇ ಗ್ರ್ಯಾಂಡಾಗಿ ಕಾಣಿಸ್ಬಿಡುತ್ತೆ. ಸೊ ರಂಗೋಲಿ ಸಿಂಪಲಾಗಿ ಹಾಕ್ಕೊಂಡು ಈ ಥರ ಕೆಮ್ಮಣ್ಣೆಲ್ಲ ಇಟ್ಕೊಂಡು ಡೆಕೋರೇಟ್ ಮಾಡ್ಕೊಂಬಿಟ್ರೆ ಅದು ಕೂಡ ಇನ್ನೂ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ಸೊ ಈ ಥರ ನೋಡಿ, ನಾನು ಇಲ್ಲಿ ಸಿಂಪಲಾಗಿ ರಂಗೋಲಿ ಬಿಟ್ಕೊಂಡು ಸೈಡಲ್ಲಿ ಬಾರ್ಡರ್ ಬಿಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ನಾನು ರಂಗೋಲಿ ಎಲ್ಲ ಬಿಟ್ಕೊಂಡಾಗ ಇದೇ ಥರ ಸಿಂಪಲ್ಲಾಗಿ ರಂಗೋಲಿ ಬಿಟ್ಕೊಂಡು ಬಾರ್ಡರ್ ಹಾಕ್ಬಿಟ್ಟು ಕೆಮ್ಮಣ್ಣು ಜೊತೆ ಡೆಕೋರೇಟ್ ಮಾಡಿಬಿಡ್ತೀನಿ. ಆಗ ಅದು ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಕಿಚನ್ನಿಗೆ ಬಂದೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಅವಲಕ್ಕಿನ ನಾನು ಚೆನ್ನಾಗಿ ಒಂದು 2-3 ಸತಿ ವಾಶ್ ಮಾಡಿ ಎತ್ತಿಟ್ಕೊತೀನಿ. ಸೊ ಇದಕ್ಕೆ ನಾನು ನೀರು ಹಾಕಿ ನೆನೆಸಿಟ್ಕೊಳಕ್ಕೆ ಹೋಗಲ್ಲ. ಸೊ ಎಕ್ಸ್ಟ್ರಾ ನೀರಾದರೆ ಮತ್ತೆ ಅದನ್ನೆಲ್ಲ ನೀರೆಲ್ಲ ಸೋದಿಸ್ಕೊಂಡು ಆಮೇಲೆ ನಾವು ಒಗ್ಗರಣೆ ಹಾಕೋಬೇಕಾಗತ್ತಲ್ಲ. ಸೊ ಹಾಗಾಗಿ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಚಿಮ್ಮಿಸ್ಕೊಂಡು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಅದು ಚೆನ್ನಾಗಿ ನೆಂದು ಹೋಗುತ್ತೆ. ಸೊ ಅಷ್ಟರಲ್ಲಿ ಇಲ್ಲಿ ನಾನು ಹಾಲು ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಇದೆಲ್ಲ ರೆಡಿ ಮಾಡಿಕೊಂಡು ಡಿಟಾಕ್ಸ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಶುಂಠಿ ತೊಗೊಂಡಿದ್ದೀನಿ. ನೋಡಿ 2 ಪೀಸಷ್ಟು ಶುಂಠಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿರೋದು. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಇದನ್ನೆರಡು ಸೇರಿಸ್ಕೊಂಡು ನಾನು ಚೆನ್ನಾಗಿ ಕುಟ್ಕೋತಾ ಇದ್ದೀನಿ. ಚೆನ್ನಾಗಿ ರಸ ಇಳಿಯೋವರೆಗೂ ಅದನ್ನು ಕುಟ್ಕೊಂಡು ಅದರಿಂದ ಏನು ರಸ ಬರುತ್ತೆ ಅದನ್ನು ಹಿಂಡಿ ಒಂದು ಕಪ್ಪಿಗೆ ತೊಗೊಳ್ತಾ ಇದ್ದೀನಿ. ಇನ್ನು ರಸನೆಲ್ಲ ಹಿಂಡಾದ್ಮೇಲೆ ಶುಂಠಿ ಏನು ವೇಸ್ಟ್ ಮಾಡೋದಿಲ್ಲ, ಅದನ್ನು ಯಾವುದಕ್ಕಾದ್ರೂ ಪಲ್ಯಕ್ಕೆ ಅಥವಾ ಯಾವುದಕ್ಕಾದ್ರೂ ಒಗ್ಗರಣೆಗೆ ಬಳಸ್ಕೊತೀನಿ. ಸೊ ಇದನ್ನು ರಸನ ನಾನು ಇಲ್ಲಿ ಬೆಚ್ಚಗಿರೋ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಅವಾಯ್ಡ್ ಆಗುತ್ತೆ. ಹಾಗೆ ನಮ್ಮ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹಾಕುತ್ತೆ. ಸೊ ಮಾರ್ನಿಂಗ್ ಈ ಥರ ಡ್ರಿಂಕ್ ಕುಡಿಯೋದ್ರಿಂದ ನಮಗೆ ಕೂಡ ರಿಲೀಫ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನಾನು ಕೂಡ ಇಲ್ಲಿ ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಟಾಕ್ಸ್ ಡ್ರಿಂಕ್ ಕೂಡ ಮುಗಿಸ್ಕೊಂಡೆ. ಇನ್ನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅವಲಕ್ಕಿ ಒಗ್ಗರಣೆ ಹಾಕೊಳ್ಳೋದಕ್ಕೂ ಮುಂಚೆ ನಾನು ಕಡಲೆಬೀಜ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಕಡಲೆಬೀಜ ಅವಲಕ್ಕಿಲಿ. ಇನ್ನು ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇದನ್ನು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಗೆ ಶುಂಠಿ ತುರ್ದು ಅಲ್ಲಿ ರಸ ಹಿಂಡ್ಕೊಂಡಿದ್ನಲ್ಲ ಅದನ್ನು ವೇಸ್ಟ್ ಮಾಡೋದು ಬೇಡ, ಹೇಗೋ ಅವಲಕ್ಕಿಗೆ ಹಾಕಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಗೆ ನಾರ್ಮಲ್ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಫ್ರೈ ಮಾಡ್ಕೊಳ್ಳೋಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ನು ಇದು ಫ್ರೈ ಆಗೋಷ್ಟರಲ್ಲೇ ನಾನು ಏನು ಸಣ್ಣ ಪುಟ್ಟ ಅಡ್ಡಗಳಿದೆ ಅದನ್ನೆಲ್ಲನೂ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಹಾಗೆ ಟೈಮ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಲ್ಲ, ಹಾಗೆ ಮ್ಯಾನೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಅಷ್ಟರಲ್ಲಿ ಈರುಳ್ಳಿ ಕೂಡ ಫ್ರೈ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇನ್ನು ಅವಲಕ್ಕಿ ಏನು ತೆಗೆದಿಟ್ಕೊಂಡಿರ್ತೀವಲ್ವ ಸೊ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ನೀಟಾಗಿ ನೆಂದಿದೆ ಅವಲಕ್ಕಿ ಅಂತ ಅಂದ್ಬಿಟ್ಟು, ಒಂಚೂರು ಕೂಡ ವಾಟರ್ ಇರೋದಿಲ್ಲ. ಸೊ ಆ ಥರ ಮಾಡಿಕೊಂಡು ನಾವು ಹಾಕಿದಾಗ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉಪ್ಪು ಖಾರ ಎಲ್ಲನೂ. ಸೊ ನಾನಿಲ್ಲಿ ಕಡಲೆಬೀಜ, ಕೊತ್ತಂಬರಿ ಕೊನೆಯಲ್ಲಿ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಇನ್ನು ಈ ಥರ ಬೆಳಗ್ಗೆ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಇನ್ನು ಈವ್ನಿಂಗ್ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದಿದ್ಲು. ಸರಿ ಅವಳಿಗೂ ಕೂಡ ತಿನ್ನಿಸ್ಬಿಡೋಣ ಅಂತ ಅಂದ್ಕೊಂಡು ತಿನ್ನಿಸ್ತಾ ಇದೆ ಇಲ್ಲಿ. ಇನ್ನು ಅವಳಿಗೆ ತಿನ್ನಿಸ್ಬೇಕಂದ್ರೆ ಕೆಲವೊಂದು ಸತಿ ತುಂಬಾ ಕಷ್ಟ ಆಗುತ್ತೆ, ಕೆಲವೊಂದು ಸತಿ ಆರಾಮು ಅನಿಸುತ್ತೆ. ಇನ್ನು ಯಾವಾಗಲೂ ಇದು ಮಾಡೋದಕ್ಕಾಗಲ್ವಲ್ಲ, ಸ್ವಲ್ಪ ಅವಳಿಗೆ ಡ್ಯಾನ್ಸ್ ಆಡ್ಸೋದಂದರೆ ಇಷ್ಟ. ಸೊ ಹಾಗಾಗಿ ಡ್ಯಾನ್ಸ್ ಮಾಡಿ ಎಲ್ಲ ತಿನ್ನಿಸ್ತಾ ಇದ್ದೆ. ಅದಾದಮೇಲೆ ನಾನು ಅವಳಿಗೆ ಸ್ವಲ್ಪ ಆಚೆ ಕರ್ಕೊಂಡೋಗಿ ಸೈಕಲ್ ಮೇಲೆಲ್ಲ ಓಡಾಡಿಸ್ಕೊಂಡು ತಿನ್ನಿಸ್ಬಿಡ್ತಾ ಇದ್ದೆ. ಸೊ ಹೆಂಗೆ ಮಾಡಿದ್ರು ಅವಳು ತಿಂದ್ಬಿಡ್ಬೇಕಷ್ಟೆ. ಸೊ ಹಂಗೂ ಹಿಂಗೆ ಮಾಡಿ ತಿನ್ನಿಸ್ದೆ. ಇನ್ನು ಲೇಖನಂಗೆ ಆ ಕಡೆ ಸೈಡ್ ನಮ್ಮ ಮನೆ ಪಕ್ಕದಲ್ಲಿ ಒಂದು ಫ್ರೆಂಡ್ ಇದ್ದಾರೆ. ಸೊ ಅಲ್ಲಿಂದ ಇಲ್ಲಿಗೆ ಕಮ್ಯುನಿಕೇಟ್ ಮಾಡಿಕೊಂಡು ಮಾತಾಡಿಕೊಂಡು ಹಂಗೂ ಹಿಂಗೂ ಮಾಡಿ ಎಲ್ಲ ತಿನ್ನಿಸ್ಬಿಟ್ಟೆ.
ಇನ್ನು ಕೆಲವೊಂದು ಸಲ ಅವಳಿಗೆ ಕೊಟ್ಬಿಟ್ರೆ ಕೈಗೆ ಇಡ್ಲಿ ದೋಸೆ ಇಂಥದ್ದೇನಾದರೂ ಮಾಡಿದಾಗ ಅವಳಿಗೆ ಕೊಟ್ಬಿಟ್ರೆ ಅವಳೇ ತಿಂದ್ಕೊಂಡು ಆರಾಮಾಗಿ ಇದು ಮಾಡ್ಕೊತಾ ಇರ್ತಾಳೆ. ಇನ್ನು ಇಲ್ಲೆಲ್ಲನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವ್ರ ಜೊತೆನೂ. ಸೊ ಅವಳಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಬಿಟ್ಟು ಮನೆ ಒಳಗೆ ಬಂದೆ. ಅಷ್ಟರಲ್ಲಿ ಸ್ವಲ್ಪ ನಮ್ಮಮ್ಮ ಕೆಲಸ ಇತ್ತು ಬರ್ತೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ಬಂದಿದ್ದರು. ಹಾಗಾಗಿ ಅವ್ರಿಗೆ ಬೆಳಗ್ಗೆ ಬಂದಿದ್ರಲ್ಲ ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಟೀ ಮಾಡಿಕೊಟ್ಟು ನಾವು ಎಲ್ಲ ಟೀ ಕುಡ್ಕೊಂಡು ಕೆಲಸ ಮುಂದುವರಿಸ್ಕೊಂಡ್ವಿ. ನೆನ್ನೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ರಲ್ಲ, ಹಾಗಾಗಿ ಇವತ್ತು ಯುಟಿಲಿಟಿ ಕ್ಲೀನ್ ಮಾಡಿಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಅದನ್ನು ಕೂಡ ಮಾಡಿಕೊಡ್ತಾಯಿದ್ರು. ಇನ್ನು ಯುಟಿಲಿಟಿಲಿ ಆಲ್ಮೋಸ್ಟ್ ನಾನು ಡಿಟರ್ಜೆಂಟ್ಸು ಸರ್ಫ್ಸು ಇಂಥದ್ದೇ ಇಟ್ಟಿರ್ತೀನಿ. ಸೊ ಅದನ್ನೆಲ್ಲ ನೀಟಾಗಿ ಅವರು ತೆಗ್ದು ಹೊರಿಸಿ ಎಲ್ಲ ಕ್ಲೀನಾಗಿ ಎತ್ತಿಡ್ತಾಯಿದ್ರು. ಇನ್ನು ನನ್ನ ಮಗಳು ಕೂಡ ಆರಾಮಾಗಿ ಹಾಲಲ್ಲಿ ಅತ್ತೆ ಜೊತೆ ಆಟಾಡ್ತಾಯಿದ್ಲು, ತಿಂದಿದ್ಲಲ್ಲ. ಸೊ ಸ್ವಲ್ಪ ಹೊತ್ತು ಅವಳು ಹಾಗೆ ಆಟ ಆಡ್ಕೊಂಡಿರಲಿ ಅಂತ ಅಂದ್ಬಿಟ್ಟು ನಾನು ಕೂಡ ನನ್ನ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ. ಇನ್ನು ಟೆರೆಸ್ ಮೇಲೆ ಬಟ್ಟೆ ಎಲ್ಲ ವಾಶ್ಗೆ ಹಾಕಿಬಿಟ್ಟು ಹಿಂದಿನ ದಿನ ಬಟ್ಟೆ ವಾಶ್ಗೆ ಹಾಕಿ ಒಣಗಾಕಿದ್ದೆ. ಸೋಫಾ ಕವರು ಅದೆಲ್ಲ ಒಣಗಿತ್ತು. ಸೊ ಅದನ್ನೆಲ್ಲ ಕೂಡ ತೊಗೊಂಡು ಮನೆಗೆ ಹೊರಟ್ಬಿಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಬಿಸಿಲು ಬೇಗ ಇರುತ್ತಲ್ಲ, ಬೆಳಗ್ಗೆ ವಾಷಿಂಗ್ ಹಾಕೊಂಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ಅಂತ ಅದನ್ನು ಮುಗಿಸ್ಕೊಂಡು ಆಮೇಲೆ ನಾನು ಇಲ್ಲಿ ಕಿಚನ್ಗೆ ಬಂದೆ. ಆ್ಯಂಡ್ ಇವತ್ತು ನಾನಿಲ್ಲಿ ದೋಸೆಗೆ ನೆನೆಸ್ಕೊಳ್ಳೋದು ನೀಟಾಗಿ ತೋರಿಸ್ತಾ ಇದ್ದೀನಿ. ಇನ್ನು ಹೇಗೆ ಮಾಡಿದ್ರು ದೋಸೆ ಕೆಂಪಗೆ ಬರಲ್ಲ, ಕ್ರಿಸ್ಪಿಯಾಗಿ ಬರಲ್ಲ, ಎದ್ದೇಳಲ್ಲ ಅನ್ನೋರು ಈ ಮೆಷರ್ಮೆಂಟಲ್ಲಿ ಒಂದು ಸಲ ಟ್ರೈ ಮಾಡಿ. ಇಲ್ಲಿ ನಾನು 1 ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸೊ ಒಂದು ಮೆಷರ್ಮೆಂಟ್ಗೆ ಕಪ್ಪು ಅಥವಾ ಗ್ಲಾಸ್ ಆ ಥರ ಇಟ್ಕೊಳ್ಳಿ. 1 ಕಪ್ ಉದ್ದಿನಬೇಳೆಗೆ ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಭಾರತ್ ರೈಸ್ನ ತೊಗೊಳ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಸೊಸೈಟಿ ಅಕ್ಕಿ ಇದ್ದರೆ ಸೊಸೈಟಿ ಅಕ್ಕಿ ಹಾಕ್ಕೊಳ್ಳಿ. ನಾನು ಭಾರತ್ ರೈಸ್ನ ತೊಗೊಳ್ತಾ ಇದ್ದೀನಿ. ನಾವು ಸೊಸೈಟಿ ಅಕ್ಕಿ ಯೂಸ್ ಮಾಡಲ್ಲ, ಹಾಗಾಗಿ ಭಾರತ್ ರೈಸ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ ಉದ್ದಿನಬೇಳೆಗೆ 2 ಕಪ್ ಅಕ್ಕಿ ತೊಗೊಳ್ತಾ ಇದ್ದೀನಿ. ಇನ್ನು ನಾವು ಇದಕ್ಕೆ ದೋಸೆ ಅಕ್ಕಿ ಬಳಸ್ಬೋದಾ ಅಂತಂದರೆ ದೋಸೆ ಅಕ್ಕಿನೂ ಬಳಸ್ಬೋದು, ಅಥವಾ ನಾರ್ಮಲ್ ನೀವು ಸೋನಾ ಮಸೂರಿ ರೈಸ್ ಕೂಡ ಬಳಸಿದ್ರು ಕೂಡ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ಅಕ್ಕಿ ಬಳಸಿದ್ರು ಕೂಡ 1:2 ಇರಬೇಕು. ಅಂದರೆ 1 ಕಪ್ ಉದ್ದಿನಬೇಳೆಗೆ 2 ಕಪ್ಪಷ್ಟು ಅಕ್ಕಿ ಹಾಕೋಬೇಕು. 2 ಕಪ್ ಹಾಕ್ಕೊಂಡು 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. 1 ಸ್ಪೂನ್ ಎಕ್ಸ್ಟ್ರಾನೇ ಸೀಕ್ರೆಟು. ಇನ್ನು ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕ್ಕೊಳ್ಳಿ. ಅರ್ಧ ಅವಲಕ್ಕಿ ಹಾಕ್ಕೊಂಡಾಗ ದೋಸೆ ನಮಗೆ ಕ್ರಿಸ್ಪಿಯಾಗೂ ಬರುತ್ತೆ, ಹಾಗೆ ಸಾಫ್ಟಾಗೂ ಬರುತ್ತೆ ನಮಗೆ. ಅಂದರೆ ಬೆಂದಿರುತ್ತೆ, ನಮಗೆ ರಫ್ ಅನ್ಸಲ್ಲ. ಇನ್ನು ಕಲರ್ ಬರುತ್ತಲ್ಲ ದೋಸೆ ಕೆಂಪಗೆ, ಅದ್ರ ಸೀಕ್ರೆಟ್ ಏನಪ್ಪ ಅಂತಂದರೆ ನಾನಿಲ್ಲಿ 2 ಸ್ಪೂನ್ ಕಡಲೆಬೇಳೆ ಹಾಗೆ 2 ಸ್ಪೂನ್ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವೆರಡನ್ನೂ ಹಾಕ್ಕೊಳ್ಳೋದ್ರಿಂದ ನಮಗೆ ದೋಸೆ ತುಂಬಾ ಕೆಂಪಗೆ ಬರುತ್ತೆ. ಸೊ ಬೆಳ್ಳಗೆ ಬರೋದು ದೋಸೆ ಆ ಥರ ಎಲ್ಲ ಆಗದೆ ನೀಟಾಗಿ ಕೆಂಪಗೆ ಬರುತ್ತೆ ದೋಸೆ. ಇನ್ನು ಅದು 2 ಸ್ಪೂನ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು 4-5 ಕಾಳಷ್ಟು ಮೆಂತ್ಯ ಕಾಳು ಹಾಕ್ಕೋತಾ ಇದ್ದೀನಿ. ಸೊ ಮೆಂತ್ಯ ಹಾಕೋದ್ರಿಂದ ನಮಗೆ ದೋಸೆ ಸಾಫ್ಟಾಗೂ ಬರುತ್ತೆ. ಇನ್ನು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡ್ಬಿಡ್ತಾ ಇದ್ದೀನಿ. ಇದನ್ನು ಒಂದು 4-5 ಸತಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಇದನ್ನು ಒಂದು 8 ಗಂಟೆ ನೆನೆಸಿಟ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಇದನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೆನೆಸಿಟ್ಕೊಂಡ್ಬಿಡ್ತಾ ಇದ್ದೀನಿ. ಇದನ್ನು ಇವಾಗ ರಾತ್ರಿ ರುಬ್ಬೆತ್ತಿಟ್ಕೊಂಡ್ಬಿಟ್ರೆ ಒಂದು 10 ಅವರ್ ಆದಮೇಲೆ ನಮಗೆ ರೆಡಿ ಆಗಿಬಿಡುತ್ತೆ. ದೋಸೆ ಬ್ಯಾಟರ್ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಸೊ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ನಾನಿವತ್ತು ಒಂದು ಹೊಸ ರೆಸಿಪಿ ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ಸಮ್ಮರ್ಗೆ ಮಸ್ಕ್ ಮೆಲನಲ್ಲಿ ಒಂದು ಒಳ್ಳೆ ಶೇಕ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ತಂಪಿನ ಬೀಜ ತೊಗೋತಾ ಇದ್ದೀನಿ. ಸೊ ಸಬ್ಜಾ ಸೀಡ್ಸ್ ಅಂತ ಏನಂತೀವಿ ಅದನ್ನು ತೊಗೋತಾ ಇದ್ದೀನಿ. 2 ಸ್ಪೂನು ತೊಗೊಂಡು ಒಂದು ಕಪ್ಪಲ್ಲಿ ನೀರು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಸೊ ಇದು 10 ನಿಮಿಷ ಅಷ್ಟೇ. ನೋಡ್ತಾ ಇದ್ದಂಗೆ ನಮ್ಮ ಕಣ್ಮುಂದೆನೇ ಹೇಗಾಗಿರುತ್ತೆ ನೋಡ್ಬೋದು ಆಮೇಲೆ. ಸೊ ಈ ಒಂದು ರೆಸಿಪಿ ಮಾಡೋಕ್ಕೆ ನಾನು ಕಂಪ್ಲೀಟ್ ಒಂದು ಮಸ್ಕ್ ಮೆಲನ್ ಅಂದರೆ ಒಂದು ಕರ್ಬೂಜದ ಹಣ್ಣು ಪೂರ್ತಿ ತೊಗೊಂಡಿದ್ದೀನಿ. ಇನ್ನು ಇದನ್ನು ನೀಟಾಗಿ ಕಟ್ ಮಾಡಿ ಅದರೊಳಗಿರೋ ಬೀಜ ಎಲ್ಲ ತಗೊಂಬಿಡ್ಬೇಕು. ಸೊ ನೀಟಾಗಿ ಯಾವುದು ಬೀಜ ಇಲ್ದಿರ ತಗೊಂಬಿಟ್ಟು ಆಮೇಲೆ ಅದರಲ್ಲಿ ಹಣ್ಣು ಏನಿರುತ್ತೆ ಅದನ್ನು ಕಟ್ ಮಾಡಿ ನೀಟಾಗಿ ತೆಗೆದಿಟ್ಕೋಬೇಕು. ಇನ್ನು ಬೀಜ ಯಾವುದೇ ಕಾರಣಕ್ಕೂ ನಾವು ಯಾವುದಕ್ಕೂ ಬಳಸಲ್ಲ, ಹಾಗಾಗಿ ಅದು ವೇಸ್ಟೇ ಆಯಿತು. ಸೊ ಅದರೊಳಗಿರೋ ರಸ ಮಾತ್ರ ತೊಗೊಂಬಿಟ್ಟು ಬೀಜ ಎಲ್ಲ ನಾನು ಕೂಡ ಬಿಸಾಕ್ಬಿಟ್ಟೆ. ಆ್ಯಂಡ್ ನಾನು ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನಗೆ ಇದು ಬೇಕಿತ್ತು, ಅಂದರೆ ಮಸ್ಕ್ ಮೆಲನ್ದು ಸಿಪ್ಪೆ ಏನಿದೆ ಅದು ಬೇಕಿತ್ತು ನನಗೆ. ಹಾಗಾಗಿ ನಾನಿಲ್ಲಿ ನೀಟಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬರೀ ಹಣ್ಣು ಕಟ್ ಮಾಡಿಕೊಂಡ್ರೂ ಆಗುತ್ತೆ. ಸೊ ನಾನು ಕೂಡ ಇಲ್ಲಿ ಅರ್ಧ ಹಣ್ಣನ್ನು ನೀಟಾಗಿ ಬೇಕು ಅಂತ ಅಂದ್ಬಿಟ್ಟು ತಗೊತಾ ಇದ್ದೆ. ಸ್ಪೂನಿನ ಸಹಾಯದಿಂದ ಎಲ್ಲನೂ ತಗೊಂಬಿಟ್ಟೆ. ಇನ್ನೊಂದು ಸಿಪ್ಪೆ ಬೇಡ ಅಲ್ವಾ, ಸೊ ಅದು ನಾರ್ಮಲಾಗಿ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದರಲ್ಲಿರೋ ಹಣ್ಣೆಲ್ಲ ತೊಗೊಂಡು ಸಿಪ್ಪೆನ ಕೂಡ ಬಿಸಾಕ್ಬಿಟ್ಟಿದ್ದೀನಿ. ಸೊ ನಾನು ನೀಟಾಗಿ ಎಲ್ಲ ಬಿಡಿಸ್ಕೊಂಡು
ಸ್ವಲ್ಪ ಹಣ್ಣು ಮಾತ್ರ ನಾನು ಈ ಥರ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿ ಒಂದು ಕಪ್ಪಲ್ಲಿ ತೆಗೆದಿಟ್ಕೋತೀನಿ. ಯಾಕಂದರೆ ಸ್ವಲ್ಪ ಈ ಶೇಕಿಗೆ ಹಾಕಿದಾಗ ಮಧ್ಯದಲ್ಲಿ ಆ ಫ್ರೂಟ್ ಸಿಗ್ತಾಯಿದ್ರೆ ಅದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸಮ್ಮರಲ್ಲಿ ನಾರ್ಮಲ್ ಜ್ಯೂಸು, ನಾರ್ಮಲ್ ಐಸ್ ಕ್ರೀಮ್ ಅಲ್ಲದೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದಾಗ ಅಥವಾ ಕುಡಿದಾಗ ನಮಗೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇದು ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದೇಹಕ್ಕೂ ಕೂಡ ಅಷ್ಟೇ ಒಳ್ಳೆಯದು, ತಂಪು ಅಂತಲೇ ಹೇಳ್ಬೋದು. ಸೊ ನೀವು ಒಂದ್ಸಲ ನಾರ್ಮಲ್ ಕರ್ಬೂಜದ ಜ್ಯೂಸ್ ಅಲ್ಲದೆ ಈ ಥರನೂ ಟ್ರೈ ಮಾಡಿ. ಇನ್ನು ಈ ಥರ ಕಟ್ ಮಾಡಿ ನಾನು ಪೀಸಸ್ನೆಲ್ಲ ತೊಗೊಂಡು ಉಳಿದಿರೋದೆಲ್ಲ ನಾನು ಇಲ್ಲಿ ನೀಟಾಗಿ ಪಲ್ಪ್ ರೆಡಿ ಮಾಡ್ಕೊಬಿಡ್ತಾ ಇದ್ದೀನಿ. ಮಿಕ್ಸರ್ಗೆ ಹಾಕಿ ಎಲ್ಲ ರುಬ್ಕೊಳ್ತಾ ಇದ್ದೀನಿ. ಇನ್ನು ರುಬ್ಬಿರೋದ್ರ ಜೊತೆಗೆ ಸಬ್ಜಾ ಸೀಡ್ಸ್ ಏನು ನೆನೆಸ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಇಲ್ಲಿ. ಇನ್ನು ಇದು ಇಲ್ಲಿ ರೆಡಿ ಮಾಡಿ ಸೈಡ್ಗೆ ತೆಗೆದ್ಬಿಟ್ಟು ನಾನಿವಾಗ ಹಾಲನ್ನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಸೊ ನಾನು ಅರ್ಧ ಲೀಟ್ರ್ ಕಂಪ್ಲೀಟ್ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಅದು ಕೂಡ ಕಾದಿತ್ತು. ಇನ್ನು ನಾನಿಲ್ಲಿ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡೆ. ಸೊ ಕಸ್ಟರ್ಡ್ ಪೌಡರು ನಿಮಗೆ ಬೇಕು ಇಷ್ಟ ಆಗಿದ್ರೆ ಫ್ಲೇವರು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಕಾರ್ನ್ಫ್ಲೋರ್ ಕೂಡ ನೀವು ಹಾಕೋಬೋದು. ಸೊ ಕಸ್ಟರ್ಡ್ ಫ್ಲೇವರ್ ಇಷ್ಟ ಇಲ್ದಿರೋರು ಇರ್ತಾರಲ್ಲ, ಸೊ ಅವರು ಇದ್ರ ಬದಲು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ಳಿ. ಏನಿಲ್ಲ, ಜಸ್ಟ್ ಥಿಕ್ನೆಸ್ ಬರುತ್ತೆ ಅಂತ ಅಂದ್ಬಿಟ್ಟು ಶೇಕ್ ಅಷ್ಟೇ. ಸೊ ನಾನು ಇಲ್ಲಿ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಿಸಿ ಹಾಲು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀರೇನು ಬೇಕಿಲ್ಲ, ಬಿಸಿ ಹಾಲು ಹಾಕ್ಕೊಂಡು ಒಂಚೂರು ಏನು ಗಂಟಿಲ್ಲದೆ ಇದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಬಿಡ್ತಾ ಇದ್ದೀನಿ. ಇನ್ನು ಹಾಲು ತುಂಬಾ ಬಿಸಿ ಇರುತ್ತಲ್ಲ, ಸೊ ಈ ಶೇಕ್ ಮಾಡೋದಕ್ಕೆ ಸ್ವಲ್ಪ ತಣ್ಣಗಾಗಬೇಕು, ಹಾಗಾಗಿ ಅದನ್ನು ಕೂಡ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ ಇಲ್ಲಿ. ಸೊ ಇಷ್ಟೊಂದು ಬಿಸಿ ಬೇಡ, ಬಿಸಿಲಿ ಮಿಕ್ಸ್ ಮಾಡಲೂಬಾರ್ದು, ಹಾಗಾಗಿ ಅದನ್ನು ತಣ್ಣಗೆ ಮಾಡೋದಕ್ಕೆ ಇಟ್ಬಿಟ್ಟು ನಾನು ಕೂಡ ಅಡುಗೆಗೆ ರೆಡಿ ಮಾಡ್ಕೊಂಬಿಡೋಣ ಮಧ್ಯಾಹ್ನಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ನಮ್ಮಮ್ಮ ಫ್ರಿಜ್ಜು ಅದೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊಳ್ತಾ ಇದ್ರು ಅವರು. ಸೊ ನಾನು ಕೂಡ ಅಷ್ಟರಲ್ಲಿ ಈ ಕಡೆ ಅಡುಗೆಗೆ ಇಟ್ಕೊಬಿಡ್ತಾಯಿದ್ದೆ. ಇವತ್ತು ಮೊಳಕೆ ಹುರುಳಿಕಾಳು ಸಾರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮೊಳಕೆ ಕಾಳು ಇರಲಿಲ್ಲ, ಹಾಗಾಗಿ ನಾನು ನಾರ್ಮಲ್ ಹೆಸ್ರು ಕಾಳು ಸಾರೇ ಮಾಡೋಣ ಅಂತ ಅಂದ್ಬಿಟ್ಟು ಹೆಸ್ರು ಕಾಳೆಲ್ಲ ನೆನೆಸಿಟ್ಕೊಂಡಿದ್ದೆ. ಇನ್ನು ಅದಕ್ಕೆ 1-2 ಆಲೂಗಡ್ಡೆ, ಬದನೆಕಾಯಿ ಅದನ್ನೆಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಎಲ್ಲರೂ ಒಂದೇ ಕೆಲಸದಲ್ಲೇ ಇದ್ಬಿಟ್ರೆ ಅಡುಗೆ, ತಿಂಡಿ, ಮನೆ ಕೆಲಸ ಅದೆಲ್ಲ ಆಗಲ್ಲ ಅಲ್ವಾ, ಹಾಗಾಗಿ ನಮ್ಮಮ್ಮ ಎಕ್ಸ್ಟ್ರಾ ಕೆಲಸಗಳು ಏನೇನಿದೆ ಅದೆಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಅದಕ್ಕೆ ನಾನು ಆರಾಮಾಗಿ ಅಡುಗೆಗೆಲ್ಲ ಇಟ್ಕೊಂಡ್ಬಿಡ್ತಾ ಇದ್ದೆ. ಇನ್ನು ನಾನಿಲ್ಲಿ ಕಾಳು ಸಾರಿಗೆ ಮಸಾಲೆ ಕೂಡ ರೆಡಿ ಮಾಡ್ಕೊಬಿಡ್ತಾ ಇದ್ದೀನಿ. ಇನ್ನು ನಮ್ಮ ಮನೇಲಿ ಹೆಚ್ಚಿಗೆ ಮಸಾಲೆ ಇದ್ದರೆ ಯಾರು ಕೂಡ ಇಷ್ಟಪಡೋದಿಲ್ಲ, ನಮ್ಮ ಅತ್ತೆ ಅಂತೂ ತಿನ್ನೋದಕ್ಕೆ ಇಷ್ಟನೇ ಪಡಲ್ಲ, ಹಾಗಾಗಿ ನಾನು ಬರೀ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ, ಸಾರಿನ ಪುಡಿ ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಕುಕ್ಕರಲ್ಲಿ ಹೆಸ್ರು ಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೆ. ಹೆಸ್ರು ಕಾಳನ್ನ ನೆನೆಸಿಟ್ಕೊಂಡಿದ್ನಲ್ಲ, ಸೊ ಅದು ಕೂಡ ಬೇಗನೆ ಬೆಂದ್ಬಿಡುತ್ತೆ. ಸೊ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಇನ್ನು ನಾನೇನು ರುಬ್ಬಿಟ್ಕೊಂಡಿರ್ತೀನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇನ್ನು ಸ್ವಲ್ಪ ಉಪ್ಪು ಬೇಕು ಅಂತ ಅನ್ಸಿದ್ರೆ ಹಾಕ್ಕೊಳ್ತೀನಿ, ಇಲ್ಲ ಅಂತಂದರೆ ನಾವೇನು ಕಾಳಿಗೆ ಹಾಕಿರ್ತೀವಲ್ಲ ಅದೇ ಒಂದೊಂದು ಸತಿ ಸರಿ ಹೋಗುತ್ತೆ. ಕೆಲವೊಂದು ಸತಿ ಮಸಾಲ ಆ್ಯಡ್ ಮಾಡಿದಾಗ ಸ್ವಲ್ಪ ಕಡಿಮೆ ಅಂತಲೂ ಅನಿಸುತ್ತೆ. ಸೊ ಈ ಟೈಮಲ್ಲಿ ನೋಡಿಕೊಂಡು ಹಾಕ್ಕೊಳ್ತೀನಿ. ಇನ್ನು ಇದಕ್ಕೆ ಬರೀ ಸಾಸಿವೆ, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಸಾಂಬಾರು ರೆಡಿನೇ ಆಗಿಬಿಡುತ್ತೆ. ಸೊ ಕಾಳು ಸಾಂಬಾರು ತುಂಬಾ ಈಸಿಯಾಗಿ ಮಾಡಿಬಿಡ್ಬೋದು, ಬೇಗ ಕೂಡ ಮಾಡ್ಬೋದು. ನಮ್ಮನೇಲಿ ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಚಪಾತಿ, ಮುದ್ದೆ, ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅಡುಗೆ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಹಾಲು ಕೂಡ ತಣ್ಣಗಾಗಿತ್ತು. ಸೊ ಅದಕ್ಕೆ ನಾನಿಲ್ಲಿ ತೆಗೆದಿಟ್ಕೊಂಡಿದ್ನಲ್ಲ ಸಬ್ಜಾ ಸೀಡ್ಸು ಮತ್ತು ಕರ್ಬೂಜದ ಹಣ್ಣು, ಅದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸೊ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕಸ್ಟರ್ಡ್ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಕಸ್ಟರ್ಡ್ ಪೌಡರು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಬಿಡ್ತಾಯಿದ್ದೀನಿ. ಸೊ ಇದು ತಣ್ಣಗಾಗೋಷ್ಟರಲ್ಲಿ ಇದು ಗಟ್ಟಿನೇ ಆಗೋಗುತ್ತೆ, ಬಟ್ ಮಿಕ್ಸ್ ಮಾಡಿಬಿಟ್ರೆ ಏನೂ ಆಗೋದಿಲ್ಲ. ಸೊ ಅದೆಲ್ಲ ಕೂಡ ಚೆನ್ನಾಗಿ ಅದ್ರ ಜೊತೆನೇ ಮಿಕ್ಸ್ ಆಗಿಬಿಡುತ್ತೆ. ಸೊ ಅದನ್ನೆಲ್ಲನೂ ನೀಟಾಗಿ ಹಾಕ್ಕೊಂಡು ನಾನಿಲ್ಲಿ ಏನು ಕೂಡ ಗಂಟೆ ಇಲ್ಲದೆ ಚೆನ್ನಾಗಿ ಬೀಟ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದನ್ನು ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಾನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವೀಟ್ನೆಸ್ಗೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮಿಲ್ಕ್ ಮೇಡ್ ಕೂಡ ತೊಗೊಂಡಿದ್ದೀನಿ. ಸೊ ಮಿಲ್ಕ್ ಮೇಡ್ ಬದಲು ಯಾವುದಾದ್ರೂ ಫ್ಲೇವರ್ಡ್ ಐಸ್ ಕ್ರೀಮ್ ತೊಗೊಳ್ಳಿ, ವೆನಿಲಾ, ಬಟರ್ ಸ್ಕಾಚ್ ಯಾವುದಾದ್ರೂ ಫ್ಲೇವರ್ಡ್ ಐಸ್ ಕ್ರೀಮ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಾನು ಇದನ್ನು ಪಾಪಕ್ಕೆ ಕೊಡೋದ್ರಿಂದ ನಾನು ಐಸ್ ಕ್ರೀಮ್ನ ಪ್ರಿಫರ್ ಮಾಡ್ತಾಯಿಲ್ಲ ಇಲ್ಲಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಅವರ್ ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಸೊ ಇದನ್ನು ತಣ್ಣಗೆ ತಿಂದ್ರೇ ನಮ್ಗೆ ಅದರ ಟೇಸ್ಟ್ ಸಿಗುತ್ತೆ. ಸೊ ಇದನ್ನು ತೆಗೆದಿಟ್ಕೊಂಬಿಟ್ಟು ನನಗೆ ಬೇರೆ ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೊರಟೆ. ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮೇಲೆಗೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದೆಲ್ಲ ಇತ್ತು.
ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸಂಜೆ 4 ಗಂಟೆ ಆಗೋಗಿತ್ತು. ಇನ್ನು ನಾನು ಪ್ರಿಪೇರ್ ಮಾಡಿದ ಶೇಕ್ ಕೂಡ ತೆಗ್ದು ಹೊರಗಡೆ ಇಟ್ಕೊಂಡೆ. ಸೊ ಅದು ಕೂಡ ರೆಡಿ ಆಗಿತ್ತು. ನಾನು ಮನೇಲಿ ಎಲ್ರಿಗೂ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟೆ. ನಿಜವಾಗ್ಲೂ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ತುಂಬ ಎಂಜಾಯ್ ಮಾಡ್ಕೊಂಡು ಇದನ್ನು ಕುಡಿದ್ರು. ನನಗಂತೂ ನನಗೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾರ್ಮಲ್ ಜ್ಯೂಸಸ್ ಕುಡಿಯೋ ಬದಲು ಈ ಥರ ರೆಸಿಪಿ ಮಾಡಿಕೊಂಡ್ರೆ ನಿಮಗೂ ಕೂಡ ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ದಂಗೆ ಅನಿಸುತ್ತೆ. ಇನ್ನು ಆ ಪೀಸಸ್ ಇರುತ್ತಲ್ಲ, ಮಸ್ಕ್ ಮೆಲನ್ ಪೀಸಸ್ಸು, ಅದಂತೂ ಸಿಗ್ತಾ ಇದ್ದರೆ ಮಧ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಮಗೆ ಕುಡಿಯೋಕ್ಕೆ. ಇನ್ನು ಈ ಥರ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.